ಸುಮಾರು ವರ್ಷಗಳಿಂದ ಇವತ್ತು ರೈತರ ಬಡ ವಿದ್ಯಾರ್ಥಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಹಗಲು ಕಷ್ಟಪಡುವಂಥ ಒಂದು ಸರ್ ಯಾರಪ್ಪ ಅಂದರೆ ಕಾಂತಕುಮಾರ್ ಸರ್ ಅವರಿಗೆಲ್ಲರಿಗೂ ಈ ರಾಜ್ಯದ ವಿದ್ಯಾರ್ಥಿ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಆ್ಯಕ್ಚುಲಿ ಕಷ್ಟಪಟ್ಕೊಳ್ಳಿ, ಇದೆಲ್ಲ ನೀವೆಲ್ಲ ಶ್ರೀಮಂತರ ಮಕ್ಕಳಲ್ಲ. ನನಗನ್ಸಿ ಮಟ್ಟಿಗೆ ಶ್ರೀಮಂತರ ಮಕ್ಕಳು ಏನು ಮಾಡ್ತಾರಪ್ಪ ಅಂದರೆ ಪಾರಿಂದ ಉತ್ತರ ಹೋಗಿ ಅವರು ಅಗದಿ ಅಮೇರಿಕಾ ಲಂಡನ್ನ ಹೋಗಿ ಟೂರ್ ಹೋಗ್ತಾರೆ ಅವರು. ಇವತ್ತು ಅರ್ಥ ನಿಜವಾಗ್ಲೂ ಓದೋರು ಕಷ್ಟಪಡೋರು ಯಾರಪ್ಪ ಅಂದ್ರೆ ಬಡವ್ರ ಮಕ್ಕಳು. ಅರ್ಥ ಮಾಡ್ಕೊಳ್ಳಿ, ಇವತ್ತು ಏನಾಗ್ತದೆ ಸಮಾಜದಲ್ಲಿ ಏನು ನಡೀತದಪ್ಪ ನೀವು ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಇವತ್ತು ಕನ್ಫರ್ಮ್ ಮಾಡಿದ್ರು ಸಹಿತನ ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ಕನ್ಫರ್ಮ್ ಮಾಡ್ತಾರ, ಸರ್ಕಾರಕ್ಕೆ ಕನ್ಫರ್ಮ್ ಮಾಡೋದಿಲ್ಲ. ಆಮೇಲೆ ಅದರಲ್ಲಿ ಕನ್ಫರ್ಮ್ ಮಾಡಿದ್ರು ಸಹಿತನ ಫಾರ್ಮ್ ಅಪ್ಲಿಕೇಶನ್ ತುಂಬ ಸದ್ಯಕ್ಕೆ ಸಿಕ್ಕ ದುಡ್ಡು ಮಾಡ್ಕೊತಾರೆ ಅವರು. ಒಂದೊಂದು ಫಾರ್ಮಿಗೆ 1000 ರೂಪಾಯಿ ತೊಗೊತಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕನ್ಫರ್ಮ್ ಮಾಡೋ ಸಹಿತನ ಆ ಪೋಸ್ಟನ್ನು ಮಾಡ್ಕೊಂಡ್ಬಿಡ್ತಾರೆ ಅವರು. ಇವತ್ತು ನಿಮ್ಮೆಲ್ಲ ಗೊತ್ತಿದೆ, ಆ ಪೊಲೀಸ್ ಆಗಿರ್ಬೋದು, PS ಆಗಿರ್ಬೋದು, FD ಆಗಿರ್ಬೋದು, SD ಆಗಿರ್ಬೋದು, KS ಆಗಿರ್ಬೋದು, ಎಲ್ಲ ಪೋಸ್ಟ್ಗಳನ್ನ ಇವತ್ತು ಮಾರಾಟಕ್ಕೆ ಹರಾಜು ಮಾಡ್ತಾರೆ. ಆ್ಯಕ್ಚುಲಿ ಅವರು ಯಾರಿಗೆ ಹೆಚ್ಚು ಕೊಡ್ತಾರೆ, ನೀವು ಯಾರಿಗೆ ದುಡ್ಡು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಮಾರಾಟ ಮಾಡ್ಬಿಡೋದು. ನಿಮ್ಮೆಲ್ಲ ಗೊತ್ತಿದೆ. ಅದ್ರ ಬಂದಾಗಬೇಕಾದ್ರೆ ಅದನ್ನ ಏನು ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು. ಅದು ಏನಪ್ಪ ಅಂದ್ರೆ ಒಗ್ಗಟ್ಟು ಯಾರು ಬೇಕಪ್ಪ, ಇಡೀ ಕರ್ನಾಟಕದ ವಿದ್ಯಾರ್ಥಿಗಳು ಒಗ್ಗೂಡಬೇಕು. ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳು ಯಾರಪ್ಪ ಅಂತ ಅದನ್ನ ಹೆಸರು ಕೊಡ್ತಾರೆ ಸರ್ ಅವರು. ಆ್ಯಕ್ಚುಲಿ ಅವರು ಅದ್ರ ಹೆಸರೇನಪ್ಪ ಅಂದ್ರೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತೇಳಿ ಎಲ್ಲ ಒಗ್ಗಟ್ಟಾದ್ರೆ ಇವತ್ತು ರಾಜ್ಯದಲ್ಲಿ ಆಗುತ್ತಿರುವಂತ ಅನ್ಯಾಯಗಳನ್ನ, ವಿದ್ಯಾರ್ಥಿಗಳಾಗುತ್ತಿರುವ ಅನ್ಯಾಯಗಳನ್ನ ನಿರ್ಮೂಲನೆ ಮಾಡಬಹುದು. ಅದಕ್ಕೆ ಸರ್ ಚರ್ಚೆ ಮಾಡ್ತೇವೆ ಸರ್ ನಾವು. ಆಕ್ಚುಲಿ ಏನಪ್ಪಾ ಅಂದ್ರೆ ಮೊದಲಿಗೆ ಕಾಲಕ್ಕೆ ನೇಮಕಾತಿ ಆಗಬೇಕು. ಆಮೇಲೆ ಇನ್ನೊಂದು ನೇಮಕಾತಿ ಆದ್ರೂ ಸಹಿತನ ಆ ಫಾರ್ಮ್ ಪಿ ಇರಬೇಕಪ್ಪ ಅಂದ್ರೆ UPSC ಅಟೆ ಇರಬೇಕು, ಕೇಂದ್ರ ಸರ್ಕಾರ ಅಟೆ ಇರಬೇಕು. ಜೊತೆಗೆ ಇನ್ನೊಂದು ಎಕ್ಸಾಮ್ ಸಂದರ್ಭದಲ್ಲಿ ಪಾರದರ್ಶಕವಾಗಿ ಎಕ್ಸಾಮ್ ನಡೀಬೇಕು. ಇವತ್ತು ಆ ಎಕ್ಸಾಮ್ ನಡೆಸುವಾಗ ಎಷ್ಟು ಸಿಗ್ಬಿದ್ದಿರ್ತಾರಲ್ಲಿ ಎಷ್ಟೋ ಮಂದಿ ಡ್ಯೂಟಿ ಮಾಡಿರ್ತಾರೆ. ಆಕ್ಚುಲಿ ದುಡ್ಡು ಕೊಟ್ಟು ಪೋಸ್ಟ್ ಮಾಡಿರ್ತಾರ, ಅದು ಮೀಡಿಯಾಕ್ಕೆ ಬಂದಿರ್ತಾವ. ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ಕಠಿಣವಾದ ಕಾನೂನು ಇಲ್ಲ, ಇನ್ನು ಇಲ್ಲದು ಬಂದಿರ್ತಾವ, ರೊಕ್ಕ ಹೊರ ಬಂದ್ಬಿಡ್ತಾರಲ್ಲಿ. ಇನ್ನು ಮುಂದೆ ಏನಪ್ಪ ಅಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು, ಒಗ್ಗಟ್ಟಾಗಿ ಕಠಿಣವಾದ ಕಾನೂನು ಜಾರಿ ತರಬೇಕು. ನಾನು ಬೆಲೆ ಬಂದು ತರೋದಕ್ಕೆ ಸುಮಾರು ಏನಾದ್ರು ಪೋಸ್ಟ್ ಕೊಟ್ಟವ, ಆ ಪೋಸ್ಟ್ ತೆಗೆದುಕೊಂಡವ, ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಪೋಸ್ಟ್ ಮಾರಾಟ ಮಾಡಿದವರಿಗೆ ವಾಕರ್ ಜೈಲ್ ಅಲ್ಲೇ ಕೊಂಡಿರ್ಬೇಕು ಹೋಗಿ ಅವರು. ಅವ್ರ ಜೀವನ ಪರ್ಯಂತ 25 ವರ್ಷ ಹಂಗೆ ಮಾಡ ಬರಲ್ಲ ಬರ್ತದ. ಏನ್ ಮಾಡ್ಬೇಕಂದ್ರೆ ಒಗ್ಗಟ್ಟಾಗಬೇಕು. ಎಲ್ಲರೂ ಒಗ್ಗಟ್ಟಾಗಿ ನಾವೇನ್ ಮಾಡ್ಬೇಕಪ್ಪ, ನಾನು ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಹೋರಾಟ ಮಾಡಿದಾಗ ಕಠಿಣ ಕಾನೂನು ಜಾರಿ ತಗೊಳ್ಬೇಕು. ನಾವು ನಮ್ಮ ಆಗುತ್ತಿರುವ ಒಂದೇಗನ್ನು ಸರಿಪಡಿಸಿದ ಒದು ಮಾಡಬೇಕು. ಅವಾಗ ಇರ್ತಾವ ಸಮಸ್ಯೆ ಬಗೆಗಿರ್ತಾವ. ಸೊ ಅದಕ್ಕೆ ದಯಮಾಡಿ ನಾ ಕಲ್ಕಲ ವಿನಂತಿ ಮಾಡ್ತೀನಿ ಎಲ್ಲ ನಿಮ್ಮೆಲ್ಲರಿಗೆ. ನಿಮಗೋಸ್ಕರ ನಾವು ಬಿಜಾಪುರ ಬಂದೆವು, ನಿಮಗೋಸ್ಕರ ಸರ್ ಸುಮಾರು 8 ವರ್ಷದಿಂದ ಕಷ್ಟಪಡು ರಾಜ್ಯದ ವಿದ್ಯಾರ್ಥಿಗಳು ಕಷ್ಟಪಡ್ತಾರ. ಅದಕ್ಕಾಗಿ ಈ ಒಂದು ಹೋರಾಟ ನಡಿಬೇಕು. ಈ ರಾಜ್ಯದಲ್ಲಿ ಇರುವಂತ ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿ ನ್ಯಾಯ ಸಿಗಬೇಕಂದ್ರೆ ನೀವೆಲ್ಲರೂ ಒಂದಾಗಬೇಕು, ಬರಬೇಕಲ್ಲಿ. ಬರೀ ನಾನು ಸ್ವಾರ್ಥಿಯಾಗಿ ನನಗೆ ಮನೆ ಕೂತು ನಾನು ಕೂದು ಓದ್ತೀನಿ, ನಾನು ಏನು ಬೇಕಾಗಿಲ್ಲಪ್ಪ ಅಂದ್ರೆ ನೀವು ಸಮಾಜ ಕೊಟ್ಟು ಏನು ಓದಿದ್ದು ನೀವು ವ್ಯರ್ಥ. ಅರ್ಥ ಮಾಡ್ಕೊಂಡವ್ರು ನೀವು. ಈ ಸಮಾಜಕ್ಕೆ ನಿಮ್ಮಿಂದ ಒಂದು ಕೊಡುಗೆ ಆಗಬೇಕು. ಈ ಸಮಾಜ ನಿಮ್ಮಿಂದ ಏನಾದರೂ ಸಮಾಜಕ್ಕೂ, ಯಾಕಂದ್ರೆ ಬದಲಾವಣೆ ಆಗೋದು ಯಾರಪ್ಪ ಅಂದ್ರೆ ಸಣ್ಣ ಮಕ್ಕಳಿಂದಲ್ಲ, ಮುದುಕರಿಂದಲ್ಲ, ಅದು ಅನ್ಎಜುಕೇಟೆಡ್ ಜನರಿಂದ ಆಗಲ್ಲ. ಅದೇನಾದ್ರು ಬದಲಾವಣೆ ಆಗಬೇಕಾದ್ರು ಎಜುಕೇಟೆಡ್ ಜನಗಳಿಂದ. ನೀವೆಲ್ಲ ಎಜುಕೇಟೆಡ್ ಕಲ್ತ್ರೆ ಅಂದ್ರೆ ನೀವು ಮುಂದಾಗಬೇಕು, ಲೀಡರ್ಶಿಪ್ ತಗೋಬೇಕು. ಪ್ರತಿಯೊಬ್ಬರು ಬರಬೇಕಲ್ಲಿ, ನಿಮ್ಮದೇ ಅಂತ ಒಂದು ಕೆಲವೊಂದು ವಿಚಾರನ ಮಂಡಿಸ್ಬೇಕಲ್ಲಿ. ನಿಮ್ಮ ವಿಚಾರನ ಮಂಡಿಸಿದ್ದು ಯಾರು ಮಾಧ್ಯಮದ ಮೂಲಕ ಇವತ್ತು CM ಕೇಳಬೇಕು, ಇವತ್ತು ಸರ್ಕಾರ ನಡೆಸುವಂತ ವ್ಯಕ್ತಿಗಳು ಕೇಳಬೇಕು. ಅದಕ್ಕಾಗಿ ನೀವೆಲ್ಲ ವಿದ್ಯಾರ್ಥಿಗಳು, ನೀವೆಲ್ಲ ಎಜುಕೇಟೆಡ್ ಜನರು ನೀವೆಲ್ಲರೂ ದಯಮಾಡಿ ನಾ ಎಲ್ಲರೂ ಕೈ ಮುಗಿಕೋತೀನಿ, ನೀವೆಲ್ಲರೂ ಬರಬೇಕಂತೇಳಿ ನಾನು ವಿನಂತಿ ಮಾಡಿ ಕೇಳ್ತೀನಿ. ಆಕ್ಚುಲಿ ಬರ್ತೀರೆಲ್ಲರೂ? ಬರ್ತೀರಾ? ಓಕೆ.